ಈ ಒಂದು ಪ್ರಕ್ರಿಯೆಯಲ್ಲಿ 4-5 ಜನ, ನಾವು 5 ಜನ ಜಿಲ್ಲಾಧ್ಯಕ್ಷರಿಗಾಗಿ ಒಂದು ಉಮೇದುವಾರಿಕೆ ಸಲ್ಲಿಸಿದಾಗ ಸಹಜವಾಗಿಯೇ ಚುನಾವಣೆ ಅಂದಾಗ ಸಹಜವಾಗಿಯೇ ಒಂದು ಸ್ಪರ್ಧೆ ಇರುತ್ತದೆ. ಆ ಸ್ಪರ್ಧೆ ತುಂಬಾ ಆರೋಗ್ಯಕರವಾಗಿತ್ತು. ನನ್ನೆಲ್ಲ ಸ್ನೇಹಿತರು ಇವತ್ತು ಜಿಲ್ಲಾಧ್ಯಕ್ಷರ ಆಗದೆ ಇರ್ಬೋದು, ಆದರೆ ಮುಖ ಮಾತ್ರ ನಂದು. ಅವರೆಲ್ಲರ ಜೊತೆಗೂಡಿ ಈ ಪಕ್ಷವನ್ನ ಕಟ್ಟುವಂತಹ, ಅವರೆಲ್ಲರಿಗೂ ನನ್ನಷ್ಟೇ ಉತ್ತಮವಾದ ಅಥವಾ ನನಗಿಂತ ಉತ್ತಮವಾದ ಸ್ಥಾನ ಸಿಗುವಂತೆ ಕೆಲಸ ಮಾಡುವಂತಹ ಒಂದು ಜವಾಬ್ದಾರಿಯುತವಾಗಿ ನಿಸ್ವಾರ್ಥವಾಗಿ ಕೆಲಸ ಮಾಡ್ತೀನಿ ಅಂತ ಆ ನನ್ನ ಸ್ನೇಹಿತರಿಗೆ ಇವತ್ತು ಮಾತು ಕೊಡ್ತಾ ಇದ್ದೀನಿ. ಸ್ನೇಹಿತರು, ಪಕ್ಷದಲ್ಲಿ ಏನೇ ಸಣ್ಣ ಪುಟ್ಟ ಭಿನ್ನ, ಇಷ್ಟು ದೊಡ್ಡ ಪಕ್ಷ, ಪ್ರಪಂಚದಲ್ಲೇ ದೊಡ್ಡ ಪಕ್ಷ ನನ್ನ ಪಕ್ಷ. ಅಂತಹ ಒಂದು ಪಕ್ಷದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇನ್ನೊಂದು ಎಲ್ಲ ಇರ್ತವೆ. ಅದನ್ನೆಲ್ಲನೂ ಸಹ ಜೀರ್ಣ ಮಾಡಿಕೊಂಡು ಮುಂದಕ್ಕೆ ತೆಗೆದುಕೊಂಡು ಹೋಗುವಂತಹ ತಾಳ್ಮೆಯ ದೇವರು ನನಗೆ ಕೊಟ್ಟಿದ್ದಾನೆ. ನನ್ನ ಜೊತೆಗೆ ನನ್ನ ಹಿರಿಯರಾದ ಈ ವೇದಿಕೆ ಮೇಲೆ ಕುಳಿತಿರುವಂತಹ ಹಾಗೂ ಪರೋಕ್ಷವಾಗಿ ನನ್ನನ್ನ ಬೆಂಬಲಿಸಿದಂತಹ ಎಲ್ಲ ಹಿರಿಯರು, ಈ ಬಿಜೆಪಿ ಪಕ್ಷವನ್ನ ಜಿಲ್ಲೆಯಲ್ಲಿ ಬೇರು ಮಟ್ಟದಿಂದ ಕಟ್ಟಿದಂತಹ, ಒಂದೇ ಒಂದು ಓಟು ಸಹ ಇಲ್ಲದೆ ಇದ್ದಾಗೂ ಸಹ ಪಕ್ಷದ ಬಾವುಟವನ್ನ ಕಟ್ಟಿ ನನ್ನ ಧರ್ಮವನ್ನ, ನನ್ನ ದೇಶವನ್ನ ಈ ಬಿಜೆಪಿ ಪಕ್ಷದ ಮುಖಾಂತರ ಪ್ರತಿನಿಧಿಸಿದ ಎಲ್ಲ ನನ್ನ ನಾಯಕರಿಗೆ, ಎಲ್ಲ ನನ್ನ ಹಿರಿಯರಿಗೆ, ಅವರಿಗೆ ಯಾರಿಗೂ ಗೌರವಕ್ಕೆ ಚ್ಯುತಿ ಬರದೆ ಹಾಗೆ ಎಲ್ಲರ ಅಭಿಪ್ರಾಯ ತಗೊಂಡು ಈ ಪಕ್ಷವನ್ನ ಕಟ್ಟುವಂತಹ ಕೆಲಸವನ್ನ ನಾನು ಇವತ್ತು ಮಾಡ್ತೀನಿ. ನನಗೆ ಮಾತುಗಳು ತುಂಬಾ ಬರದಿರುವಂತಹ ಒಂದು ಭಾವನಾತ್ಮಕ ಒಂದು ದಿನ ಇವತ್ತು, ಭಾವನಾತ್ಮಕ ಕ್ಷಣ. ಆದ್ರೂ ಸಹ ಮಾತಾಡಬೇಕಾಗಿರುವಂತಹ ಜವಾಬ್ದಾರಿಯಲ್ಲಿರುವುದರಿಂದ ಇಷ್ಟು ಮಾತುಗಳನ್ನ ಹೇಳಿದ್ದೀನಿ. ನನ್ನೆಲ್ಲ ಪಕ್ಷದ ಹಿರಿಯರಿಗೆ, ನನ್ನೆಲ್ಲ ಪಕ್ಷದ ಕಾರ್ಯಕರ್ತರಿಗೆ ಇವತ್ತು ನಾನು ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಈ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ವಿಶ್ವದಲ್ಲೇ ಅತಿ ದೊಡ್ಡ ಪಕ್ಷ ನನ್ನ ಈ ಬಿಜೆಪಿ ಪಕ್ಷ ನನ್ನಂತಹ ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನ ಗುರುತಿಸಿ ಈ ಪಕ್ಷದ ಜಿಲ್ಲಾ ಒಂದು ಅಧ್ಯಕ್ಷರನ್ನ ಮಾಡುವಂತಹ ಒಂದು ಪ್ರತಿಷ್ಠೆಯ ಒಂದು ಜವಾಬ್ದಾರಿಯುತವಾದಂತಹ ಸ್ಥಾನವನ್ನ ನನ್ನ ಈ ಪಕ್ಷ ನನಗೆ ಕೊಡುತ್ತೆ ಅಂತಂದ್ರೆ ನನಗೆ ನಿಜಕ್ಕೂ ರೋಮಾಂಚನಕಾರಿ ಆಗ್ತಿದೆ. ಮತ್ತೆ ಒಂದು ಕಡೆ ಭಯ ಸಹ ಅನಿಸ್ತಿದೆ, ಅದ್ರ ಜೊತೆಗೆ ಸಂತೋಷ ಸಹ ಆಗ್ತಿದೆ. ಇವತ್ತು ನನ್ನ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಇಡೀ ವಿಶ್ವ ನಾಯಕನಾಗಿ ನನ್ನ ದೇಶವನ್ನ ಮೇರು ಪರ್ವತದಲ್ಲಿ ಮೆರೆಸ್ತಾ ಇರುವಂತಹ ಈ ಸಂದರ್ಭದಲ್ಲಿ, ಅವರ ಮಾರ್ಗದರ್ಶನದಲ್ಲಿ, ಅವರ ನಾಯಕತ್ವದಲ್ಲಿ ನನಗೆ ಈ ಒಂದು ಪವಿತ್ರವಾದ ಪಕ್ಷಕ್ಕೆ ಸೇವೆ ಮಾಡುವಂತಹ ಈ ಜವಾಬ್ದಾರಿ ಏನು ಕೊಟ್ಟಿದ್ದಾರೆ, ಇದನ್ನ ನನ್ನ ಅಂತಃಕರಣ ಪೂರ್ವಕವಾಗಿ ಜವಾಬ್ದಾರಿಯಿಂದ ಪಕ್ಷಾತೀತವಾಗಿ, ಧರ್ಮಾತೀತವಾಗಿ, ಯಾವುದೇ ಒಂದು ಭೇದ ಭಾವ ಮಾಡದೆ ಪಕ್ಷವನ್ನ ಮುನ್ನಡೆಸುವಂತಹ, ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಬುನಾದಿ ಹಾಕುವಂತಹ, ಪಕ್ಷಕ್ಕೆ ಮುಂದಿನ ಪೀಳಿಗೆಯಲ್ಲಿ ಪಕ್ಷದ ಸೇವೆ ಸತತವಾಗಿ ಸಿಗುವಂತಹ ಪ್ರಾಮಾಣಿಕ ಪ್ರಯತ್ನವನ್ನ ಈ ಒಂದು ಹುದ್ದೆಯಿಂದ, ಈ ಒಂದು ಜವಾಬ್ದಾರಿಯಿಂದ ಮಾಡಲು ನಾನು ಇವತ್ತು ಸಂಕಲ್ಪ ಮಾಡಿದ್ದೇನೆ. ಅದರಂತೆ ಪಕ್ಷದಲ್ಲಿ ನಾನು ಎಲ್ಲರ ಮಾರ್ಗದರ್ಶನದೊಂದಿಗೆ ಈ ಒಂದು ಪಕ್ಷವನ್ನ ಕಟ್ಟುವಂತಹ, ಪಕ್ಷ ಮತ್ತೆ ಸರ್ಕಾರ ಮಾಡುವಂತಹ, ಮತ್ತೆ ಯಾವುದೇ ಒಂದು ಸ್ಥಳೀಯ ಚುನಾವಣೆಗಳಿರ್ಬೋದು, ಯಾವುದೇ ಒಂದು ಲೋಕಲ್ ಬಾಡಿ ಎಲೆಕ್ಷನ್ಸ್ ಇರ್ಬೋದು, ಎಲ್ಲದರಲ್ಲೂ ನನ್ನ ಪಕ್ಷ ಮುಂದೆ ಒಂದು ಗೆಲುವನ್ನು ಸಾಧಿಸುವಂತಹ ಒಂದು ಕೆಲಸವನ್ನ ಮನಃಪೂರ್ವಕವಾಗಿ ಮಾಡಬೇಕು ಅನ್ನೋ ಒಂದು ಸಂಕಲ್ಪವನ್ನ ಇವತ್ತು ಮಾಡಿದ್ದೇನೆ. ಸುಮಾರು ಒಂದು 12-13 ವರ್ಷಗಳ ಹಿಂದೆ ರಾಜಕೀಯದ ಗಂಧ ಗಾಳಿ ಗೊತ್ತಿಲ್ಲದ ನಾನು, ಅಫ್ಕೋರ್ಸ್ ನನ್ನ ತಂದೆ ತಾಯಿ ಒಂದಷ್ಟು ಪಂಚಾಯತಿ ಮೆಂಬರು, ZP ಮೆಂಬರು ಆಗಿದ್ದಂಥವ್ರು. ಆದ್ರೆ ನಾವೆಲ್ಲ ಕಾಂಗ್ರೆಸ್ನಲ್ಲಿ ಇದ್ದಂಥವ್ರು. ಯಾವಾಗ ನಮ್ಮ ನರೇಂದ್ರ ಮೋದಿ ಅವರ ವರ್ಚಸ್ಸು, ಅವರ ನಾಯಕತ್ವ, ಅವರ ಒಂದು ದೂರದೃಷ್ಟಿ, ಅದನ್ನ ನಾನು ನೋಡಿ, ನಮ್ಮ ಫ್ಯಾಮಿಲಿ ಏನೋ ಒಂದು ರಾಜಕೀಯದಲ್ಲಿ ಇದ್ರೂ ಸಹ, ನಾನು ರಾಜಕೀಯದಿಂದ ತುಂಬಾ ದೂರ ಇದ್ದಂಥವನು.
ನರೇಂದ್ರ ಮೋದಿ ಅವರನ್ನ ನೋಡಿದ ಮೇಲೆ ನಮ್ಮಂತ ಯುವಕರು ಸಹ ಈ ಒಂದು ರಾಜಕೀಯ ಕ್ಷೇತ್ರಕ್ಕೆ ಅವಶ್ಯಕ. ನರೇಂದ್ರ ಮೋದಿ ಅವರ ನೆರಳಿನಲ್ಲಿ, ಅವರ ಮಾರ್ಗದರ್ಶನದಲ್ಲಿ, ಅವರಿಂದ ಪ್ರೇರೇಪಿತನಾಗಿ ಇನ್ನಷ್ಟು ಕೆಲಸ ಮಾಡಬೇಕು. ಈ ದೇಶವನ್ನ ಕಟ್ಟುವಂತಹ ಒಂದು ಅಳಿಲು ಸೇವೆಯನ್ನ ನಾನು ಮಾಡಲೇಬೇಕು ಅಂತ ಸಂಕಲ್ಪ ಮಾಡಿ ಈ ಬಿಜೆಪಿ ಪಕ್ಷವನ್ನ ಸೇರಿದೆ. ಅದರಂತೆ ಇವತ್ತು ನನ್ನ ಸತತ ಮತ್ತು ಪ್ರಾಮಾಣಿಕ ಕೆಲಸವನ್ನ ಗುರುತಿಸಿ ಎಲ್ಲ ವರಿಷ್ಠರು, ದೇಶದ ನಾಯಕರು, ರಾಜ್ಯದ ನಾಯಕರು, ನನ್ನ ರಾಜ್ಯದ ಬಿಜೆಪಿ ಪಕ್ಷದ ಅಧ್ಯಕ್ಷರು ಆದಂತಹ ನನ್ನ ಅಣ್ಣನೂ ಆದಂತಹ BY ವಿಜಯೇಂದ್ರ ಅಣ್ಣನವರ ಮುಖಾಂತರ, ಅದೇ ರೀತಿ ಇಲ್ಲಿ ನನ್ನ ಪಕ್ಷಕ್ಕೆ ನಿಜವಾದ ಆಸ್ತಿಯಾಗಿರುವಂತಹ ನನ್ನ ಸಹೋದರರು ಆಗಿರುವಂತಹ ಜನಪ್ರಿಯ ಸಂಸದರು ಆಗಿರುವಂತಹ ಸುಧಾಕರ್ ಅಣ್ಣನವರ ಒಂದು ಮಾರ್ಗದರ್ಶನದಲ್ಲಿ, ಆಶೀರ್ವಾದದಲ್ಲಿ ನನಗೆ ಇವತ್ತು ಏನು ಈ ಒಂದು ಸ್ಥಾನ ಸಿಕ್ಕಿದೆ. ಅವರ ಗೌರವಕ್ಕೆ ಚ್ಯುತಿ ಬರದೆ, ಅವರ ನಂಬಿಕೆಗೆ ಚ್ಯುತಿ ಬರದೆ ನಾನು ಈ ಪಕ್ಷವನ್ನ ಎಲ್ಲರ ಜೊತೆ ನಡೆಸ್ಕೊಂಡು ಹೋಗುವಂತಹ ಪ್ರಾಮಾಣಿಕ ಸೇವೆಯನ್ನ, ಪ್ರಾಮಾಣಿಕ ಕೆಲಸವನ್ನ ಮಾಡ್ತೀನಿ ಅಂತ ನಿಮ್ಮೆಲ್ಲರ ಮುಂದೆ ಇವತ್ತು ಮಾತುಕೊಳ್ತಾ ಇದ್ದೀನಿ.